ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಸೊ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ. ಸಖತ್ತಾಗಿದೆ ಪ್ರೊಮೋ ನೋಡೋದಕ್ಕೆ. ಆಮೇಲೆ ಟಾಸ್ಕ್ ರಿಲೇಟೆಡ್ ಪ್ರೊಮೋ ಇದು. ಆಮೇಲೆ ಇಲ್ಲಿ ಲಾಸ್ಟ್ ಪ್ರೊಮೋದಲ್ಲಿ ನಾನು ಹೇಳಿದೆ 2 ರೌಂಡ್ಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 2 ರೌಂಡ್ಸ್ ಕಂಪ್ಲೀಟ್ ಆದಮೇಲೆ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದಿರೋದ್ರ ಪ್ರಕಾರ ಮಾಳು ಮತ್ತು ರಕ್ಷಿತಾ ಅಂತ ಹೇಳಿದ್ದಾರೆ. ಮೇ ಬಿ ಅವರು ಹೇಗೆ ಕನ್ಸಿಡರ್ ಮಾಡಿದ್ದಾರೆ ಅಂತ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು, ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ. ಸೊ ನನ್ನ ಪ್ರಕಾರ ಫಸ್ಟ್ ರೌಂಡಲ್ಲಿ ಮಾಳು ಮತ್ತು ರಕ್ಷಿತಾ ಅವರು 2 ಬಾಲ್ ತಂದಿದ್ರು. ಆಮೇಲೆ ಸೆಕೆಂಡ್ ರೌಂಡಲ್ಲಿ 1 ಬಾಲ್ ತಂದಿದ್ರು. ಬಟ್ ಗಿಲ್ಲಿ ಮತ್ತು ಕಾವ್ಯ ಅವರು ಫಸ್ಟ್ ರೌಂಡಲ್ಲಿ 1 ಬಾಲ್ ತಂದು ಸೆಕೆಂಡ್ ರೌಂಡಲ್ಲಿ 2 ಬಾಲ್ ತಂದಿದ್ದಾರೆ ಅನಿಸುತ್ತೆ. ಸೊ ಅದರ ಬೇಸಿಸ್ ಮೇಲೆ ಏನಾದರೂ ಮಾಡಿದಾರಾ ಅಥವಾ ಏನು ಅಂತ ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಆಮೇಲೆ ಅಲ್ಲಿ ಏನಾಗಿದೆ ಅಂದರೆ ಸ್ಪಂದನಾಗೆ ಇಂಜುರಿ ಆಗಿದೆ. ಬಂದಿರೋ ಅಪ್ಡೇಟ್ ಪ್ರಕಾರ ಸ್ಪಂದನಾಗೆ ಇಂಜುರಿ ಆಗಿದೆ. ಹಾಗೆ ರಜತ್ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಇಲ್ಲಿ. ಸೊ ಇಲ್ಲಿ ನೆಕ್ಸ್ಟ್ ಈಗ ಬಂದಿರೋ ಪ್ರೊಮೋ ಪ್ರಕಾರ ರಕ್ಷಿತಾ, ಮಾಳು, ಆಮೇಲೆ ಸ್ಪಂದನ ಔಟ್ಸೈಡ್ ಹೊರಟಿದ್ದಾರೆ. ಗಿಲ್ಲಿ ಕಾವ್ಯ ಜೋಡಿ, ಆಮೇಲೆ ರಾಕ್ಷಿಕಾ ಸೂರಜ್, ಆಮೇಲೆ ರಘು ಸರ್ ಮತ್ತು ಅಶ್ವಿನಿ ಮೇಡಮ್, ಅಭಿಷೇಕ್ ಮತ್ತು ಚೈತ್ರ. ಇಲ್ಲಿ ರಜತ್ ಮತ್ತು ಯಾರು ಸ್ಪಂದನ ಅವ್ರನ್ನ ಹೊರಗಿಟ್ಟಿದ್ದಾರೆ. ಸೊ ಈ ಟಾಸ್ಕ್ ಈಗ ಬಂದಿರೋ ಪ್ರೊಮೋದಲ್ಲಿ ನೋಡಿದರೆ ಬೇರೆ ಟಾಸ್ಕ್ ಕೊಟ್ಟಿದ್ದಾರೆ, ರಿಂಗ್ ಕಲೆಕ್ಷನ್ ಟಾಸ್ಕ್. ಇದರಲ್ಲಿ ಬಾಯ್ಸ್ ಗ್ರೂಪ್ ಸಪ್ರೇಟಾಗಿ ಮಾಡಿದ್ದಾರೆ, ಗರ್ಲ್ಸ್ ಗ್ರೂಪ್ ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಆಡ್ತಾ ಇರೋದು ಇವಾಗ ರಘು, ಅಭಿಷೇಕ್, ಗಿಲ್ಲಿ, ಸೂರಜ್, ಮಾಳು. ರಜತ್ ಅವರು ಹೊರಗಿದ್ದಾರೆ, ಧ್ರುವಂತ್ ಅವರು ಹೊರಗಿದ್ದಾರೆ, ಮತ್ತು ಧನುಷ್ ಅವರು ಕ್ಯಾಪ್ಟನ್. ಆಮೇಲೆ ಗರ್ಲ್ಸಲ್ಲಿ ಕಾವ್ಯ, ಅಶ್ವಿನಿ ಗೌಡ, ರಾಶಿಕಾ, ರಕ್ಷಿತಾ ಮತ್ತು ಚೈತ್ರ ಅವರು ಕೂಡ. ಇಲ್ಲಿ ಸ್ಪಂದನಾಗೆ ಜಾಸ್ತಿ ಇಂಜುರಿ ಆಗಿರೋದ್ರಿಂದ ಸ್ಪಂದನಾಗೆ ಆಡೋದಕ್ಕಾಗಲ್ಲ ಅಂತ ಸೈಡಲ್ಲಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಮತ್ತು ರಜತ್ ಅವರು ಸ್ವಲ್ಪ ಲಿಟಲ್ ಬಿಟ್ ಇಂಜುರಿ ಆಗಿರೋದ್ರಿಂದ ಅವರು ಹೊರಗಡೆ ಇದ್ದಾರೆ. ಆಮೇಲೆ ಸ್ಪಂದನಾಗೂ ಇಂಜುರಿ ಆಗಿರೋದ್ರಿಂದ ಹೊರಗಡೆ ಇದ್ದಾರೆ. ಸೊ ಈಗ ಅಭಿಷೇಕ್ ಅವರು ಒಬ್ಬರೇ ಆಗಿರೋದ್ರಿಂದ ಅಭಿಷೇಕ್ ಜೊತೆ ಚೈತ್ರ ಅವ್ರನ್ನ ಪೇರ್ ಮಾಡಿ ಇಲ್ಲಿ ಆಟಕ್ಕೆ ಬಿಟ್ಟಿದ್ದಾರೆ. ಓಕೆನಾ? ಸೊ ಟೋಟಲ್ ಪೇರ್ ಇವಾಗ ಗಿಲ್ಲಿ, ಕಾವ್ಯ, ಸೂರಜ್, ರಾಶಿಕಾ, ಚೈತ್ರ, ಅಭಿಷೇಕ್, ಆಮೇಲೆ ಮಾಳು ಮತ್ತು ರಕ್ಷಿತಾ. ಸೊ 1 ಪೇರ್ ಔಟ್ಸೈಡ್ ಇದ್ದಂಗೆ ಆಯ್ತು ಇವಾಗ. ಓಕೆ, ಸೊ ಅದು ಈಗ ಬೇರೆ ಟಾಸ್ಕ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ರಿಂಗ್ ಕಲೆಕ್ಷನ್ ಇದೆ. ಸೊ ಮೇಲಿಂದ ನೀವು ಅಬ್ಸರ್ವ್ ಮಾಡಿದರೆ ಧ್ರುವಂತ್ ಅವರು ರಿಂಗ್ನ ಒಗಿತಾ ಇದ್ದಾರೆ. ಜಾಸ್ತಿ ಯಾರು ರಿಂಗ್ ಕಲೆಕ್ಷನ್ ಮಾಡ್ತಾರೆ ಅವ್ರಿಗೆ ಈ ಟಾಸ್ಕಲ್ಲಿ ವಿನ್ ಆಗ್ಬೋದು. ಓಕೆನಾ? ಇದರಲ್ಲಿ ಎಷ್ಟು ರೌಂಡ್ ಇದೆ ನೀವು ಬೋರ್ಡಲ್ಲಿ ಅಬ್ಸರ್ವ್ ಮಾಡಿದರೆ ರೌಂಡ್ಗಳು ಒಂದು 4 ಇದೆ ಅನಿಸುತ್ತೆ. ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಬಾಯ್ಸ್ ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಕೊಡಬೇಕು, ಗರ್ಲ್ಸ್ ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಕೊಡಬೇಕು. ಮೇ ಬಿ ಬಾಯ್ಸ್ಗೆ 2 ರೌಂಡ್ಸು, ಗರ್ಲ್ಸ್ಗೆ 2 ರೌಂಡ್ಸ್ ಇದೆ ಅನಿಸುತ್ತೆ. ಸೊ ಈ ಟಾಸ್ಕಲ್ಲಿ ವಿನ್ ಆಗಿರೋರು ಈಗ ಪ್ರೆಸೆಂಟಲ್ಲಿ ರಘು ಮತ್ತು ಅಶ್ವಿನಿ ಮೇಡಮ್ ಅವರು ಜಾಸ್ತಿ ಕಲೆಕ್ಟ್ ಮಾಡಿ ವಿನ್ ಆಗಿದ್ದಾರೆ ಇದರಲ್ಲಿ. ಆಮೇಲೆ ಈ ಪ್ರೊಮೋದಲ್ಲಿ ನೀವು ನೋಡಿದರೆ ಯಾರನ್ನಾದರೂ ಒಬ್ಬರನ್ನ ಹೊರಗಿಡಬೇಕು. ಇವಾಗ ಫುಲ್ ಟೆನ್ಷನಲ್ಲಿರೋದು ನನ್ನ ಪ್ರಕಾರ ರಾಶಿಕಾ ಮತ್ತು ಸೂರಜು ಮತ್ತು ಗಿಲ್ಲಿ ಮತ್ತು ಕಾವ್ಯ. ಯಾಕಂತ ಅಂದರೆ ಗಿಲ್ಲಿ ಕಾವ್ಯಗಂತೂ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಯಾರೇ ಗೆದ್ದರೂ ನಮ್ಮನ್ನು ಮಾತ್ರ ಹೊರಗಿಡ್ತಾರೆ ಅಂತ. ಅದು ಇತ್ತೀಚೆಗೆ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡೋದು ನೋಡಿದರೆ ನನಗೂ ಹಾಗೆ ಅನಿಸ್ತಿದೆ, ಅವರನ್ನೇ ಜಾಸ್ತಿ ಹೊರಗಿಡೋ ಚಾನ್ಸಸ್ ಇದೆ ಅಂತ. ನೋಡಬೇಕು, ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ನಿಮಗೇನು ಅನಿಸುತ್ತೆ, ಯಾರನ್ನ ಹೊರಗಿಡ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿ ನೀವು ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದರೆ ರಿಂಗ್ ಕಲೆಕ್ಷನ್ ಮಾಡಬೇಕಾದ್ರೆ ಒಂದು ರಿಂಗ್ ಬಂದು ಕೆಳಗಡೆ ಬಿಡುತ್ತೆ. ಆಗ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಇದು ನಂದು ಅಂತ ಹೇಳ್ತಾರೆ. ಆಮೇಲೆ ರಾಶಿಕಾ ಅವರೆಲ್ಲ ಕಿತ್ಕೊಳ್ಳೋಕೆ ನೋಡ್ತಾರೆ. ಆಮೇಲೆ ನೀವು ಅಬ್ಸರ್ವ್ ಮಾಡಿದರೆ ರಘು ಅವರು ಹೈಟ್ ಇರೋದ್ರಿಂದ ಅವ್ರು ಟಾಸ್ಕ್ ಆಡೋದಕ್ಕೆ ತುಂಬ ಈಸಿನೇ ಆಗಿದೆ. ಅವ್ರ ಕೈಯಲ್ಲಿ ನೋಡಿ ಎಷ್ಟು ಕಲೆಕ್ಷನ್ ಇದೆ, ರಿಂಗ್ಗಳ ಕಲೆಕ್ಷನ್ ತುಂಬ ಚೆನ್ನಾಗಿ ರಿಂಗ್ ಕಲೆಕ್ಷನ್ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ಬಂದಿರೋ ಪ್ರೊಮೋ ಪ್ರಕಾರ ಯಾರನ್ನ ಹೊರಗಡೆ ಇರ್ತಾರೆ ಅಂತ ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಸೊ ಸಿಗೋಣ ಗೈಸ್ ಮತ್ತೆ.